ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ವಿಕಾಸದಲ್ಲಿ ಅಧ್ಯಾಯ 8 ಭಾವನೆಗಳ ನಿಯಂತ್ರಣ, ಚಾಪ್ಟರ್ 8 ಹ್ಯಾಂಡ್ಲಿಂಗ್ ಎಮೋಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಸಣ್ಣ ಅಬ್ಸರ್ವೇಷನ್. ವಾಚ್ ಅಂದರೆ ಗಮನಿಸಿ. WATCH, ವಾಚ್. ವಾಚಲ್ಲಿ ಒಂದೊಂದು ಲೆಟರ್ಗೂ ಒಂದೊಂದು ಎಕ್ಸ್ಪಾನ್ಷನ್ ತಗೋಣ. W, ವಾಚ್ ಯುವರ್ ವರ್ಡ್ಸ್, ನಿಮ್ಮ ಮಾತುಗಳನ್ನು ಗಮನಿಸಿ. ವಾಚ್ ಯುವರ್ ಆಕ್ಷನ್, ನಿಮ್ಮ ಕ್ರಿಯೆಯನ್ನು ಗಮನಿಸಿ. ವಾಚ್ ಯುವರ್ ಥಾಟ್ಸ್, ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ವಾಚ್ ಯುವರ್ ಕ್ಯಾರೆಕ್ಟರ್, ನಿಮ್ಮ ಗುಣಗಳನ್ನು ಯಾವತ್ತೂ ಗಮನಿಸ್ತಾ ಇರಿ. ವಾಚ್ ಯುವರ್ ಹ್ಯಾಬಿಟ್ಸ್, ನಿಮ್ಮ ಅಭ್ಯಾಸಗಳನ್ನು ಯಾವತ್ತೂ ಗಮನಿಸ್ತಾ ಇರಿ. ಹೀಗೆ ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಈ 5 ವಿಷಯಗಳನ್ನ ಜಾಗರೂಕವಾಗಿ ಗಮನಿಸ್ತಾ ಹೋದರೆ ನಮ್ಮ ಹ್ಯಾಂಡ್ಲಿಂಗ್ ಎಮೋಷನ್ಸ್ ಬಿಕಮ್ಸ್ ಈಸಿಯರ್. ವೇರ್ ದೇರ್ ಇಸ್ ಸ್ಟ್ರೆಸ್, ದೇರ್ ಆರ್ ಎಮೋಷನ್ಸ್. ಎಲ್ಲೆಲ್ಲಿ ಒತ್ತಡ ಇರುತ್ತೋ ಅಲ್ಲಲ್ಲಿ ಭಾವನೆಗಳ ತುಮುಲವಿರುತ್ತದೆ. ಎಮೋಷನ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ created by several factors within and outside of our control. ನಮ್ಮ ನಿಯಂತ್ರಣಕ್ಕೆ ಸಿಗಬಹುದಾದ ಹಾಗೂ ಸಿಗಲಾರದ ಹಲವು ಅಂಶಗಳಿಂದ ಪ್ರಭಾವಿತವಾದ ಮನಸ್ಥಿತಿಯೇ ಭಾವನೆಗಳು. ಎಮೋಷನ್ ಈಸ್ ಅಸೋಸಿಯೇಟೆಡ್ ವಿತ್ ಅವರ್ ಮೂಡ್, ಟೆಂಪರ್ಮೆಂಟ್, ಪರ್ಸನಾಲಿಟಿ ಆ್ಯಂಡ್ ಡಿಸ್ಪೊಸಿಷನ್. ಭಾವನೆಗಳು ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಮನೋಧರ್ಮ, ವ್ಯಕ್ತಿತ್ವ, ನಾವು ಯಾವ ವ್ಯವಸ್ಥೆಗಳಲ್ಲಿ ಇದ್ದೀವಿ ಅವುಗಳಿಗೆ ಸಂಬಂಧಪಟ್ಟಿರುತ್ತೆ. ಎಮೋಷನ್ಸ್ ಅರೈಸ್ ಸ್ಪಾಂಟೇನಿಯಸ್ಲಿ ಆಸ್ ಅ ರಿಸಲ್ಟ್ ಆಫ್ ಫಿಸಿಯಲಾಜಿಕಲ್ ಚೇಂಜಸ್, ಅ ಫೀಲಿಂಗ್, ಜಾಯ್, ಸಾರೋ, ರೆವಿಯರೆನ್ಸ್, ಹೇಟ್ ಅಂಡ್ ಲವ್. ನಮ್ಮ ದೇಹದಲ್ಲಿನ ಬದಲಾವಣೆಗಳು, ನಮ್ಮ ಅನಿಸಿಕೆಗಳು, ನಮಗಾಗುವಂತಹ ಸುಖ ದುಃಖಗಳು, ಪ್ರೀತಿ, ದ್ವೇಷ, ಇನ್ನೊಬ್ಬರ ಬಗ್ಗೆ ಗೌರವ ಮುಂತಾದವುಗಳಿಂದ ಭಾವನೆಗಳು ತನ್ನಂತಾನೇ ಉದ್ಭವಗೊಳ್ಬೋದು. ಸ್ಪಾಂಟೇನಿಯಸ್ ಆಗಿ ಬರ್ಬೋದು, ಅದಾಗದೆ ಬರ್ಬೋದು. ಎಮೋಷನ್ಸ್ ಕ್ಯಾನ್ ಕಾಸ್ ಮೆಂಟಲ್ ಅಜಿಟೇಷನ್. ಕೆಲವೊಮ್ಮೆ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ತುಮುಲುಗಳನ್ನು ಸೃಷ್ಟಿ ಮಾಡಬಲ್ಲದು. ಸೊ ಎಮೋಷನ್ಸ್ ಬಗ್ಗೆ, ಭಾವನೆಗಳ ಬಗ್ಗೆ ನಾವು ಈ ವಿಷಯಗಳು ತಿಳ್ಕೊಂಡಾಗ ಅವುಗಳನ್ನ ನಿಯಂತ್ರಿಸುವುದಕ್ಕೆ ಅನುಕೂಲವಾಗುತ್ತೆ. ದ ನೀಡ್ ಟು ಹ್ಯಾಂಡಲ್ ಎಮೋಷನ್ಸ್, ಎ ಕೇಸ್ ಸ್ಟಡಿ. Vinay, a 4th semester BCom student in Bangalore, went to see the results. To his dismay, his name was missing. His friends chided him, saying he had obviously failed. Vinay went home heartbroken. He did not tell anyone about the results. His heart was pounding, body shivering, and life appeared meaningless to him. He could not eat, sleep, or control the outpour of grief. Frustrated, he tried to hang himself, but fortunately his brother rescued him in time. The next day, on inquiring in the college, the family realized that Vinay's name was missing because of a printing mistake. Vinay neither logically probed into what could have happened, or neither did he look for a solution. This was because his mind was blind with overwhelming emotions. If not for his brother's timely intervention, he could have lost his precious life for a trivial reason. Therefore, we must realize that emotions, although momentary, can prove dangerous. As in Vinay's case, emotions can sink deep into the psyche, generating stress and delusion, and thus harm the physical and mental health of a person. It can eventually derail the communication and behavioral patterns, and also damage relationships and social image. So, we must learn the art of handling emotions cleverly. ಭಾವನೆಗಳ ನಿಯಂತ್ರಣದ ಅಗತ್ಯ ಒಂದು ಉದಾಹರಣೆ. ವಿನಯ್ 4ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ. ಪರೀಕ್ಷೆಯ ಫಲಿತಾಂಶವನ್ನು ನೋಡಲು ಹೋದ. ಪಟ್ಟಿಯಲ್ಲಿ ತನ್ನ ಹೆಸರು ನಾಪತ್ತೆ ಆಗಿರುವುದನ್ನು ಕಂಡು ದಂಗಾದ. ಫೇಲ್ ಆದವರ ಹೆಸರು ಮಾತ್ರವೇ ಪಟ್ಟಿಯಲ್ಲಿರುವುದಿಲ್ಲವಲ್ಲ ಎಂದು ಸ್ನೇಹಿತರೆಲ್ಲ ಅಪಹಾಸ್ಯ ಮಾಡಿದರು. ವಿನಯ್ ಭಗ್ನ ಹೃದಯಿಯಾಗಿ ಮನೆಗೆ ನಡೆದ. ಯಾರಿಗೂ ಫಲಿತಾಂಶದ ವಿಚಾರ ಹೇಳಲಿಲ್ಲ.
ಎದೆ ಬಡಿತ ಹೆಚ್ಚಿತ್ತು, ಮೈ ಬೆವರಿತ್ತು, ಜೀವನವೇ ಅರ್ಥ ಕಳೆದುಕೊಂಡಂತೆ ತೋರಿತು. ತೀವ್ರ ದುಃಖದಿಂದಾಗಿ ಏನನ್ನೂ ತಿನ್ನಲಾರ, ಮಲಗಲಾರ, ದೂಡವನ್ನಂತೂ ತಡೆದುಕೊಳ್ಳಲಾರ. ಜುಗುಪ್ಸೆಯಿಂದ ನೇಣು ಹಾಕಿಕೊಳ್ಳಲು ನಿರ್ಧರಿಸಿದ. ಆದರೆ ಪುಣ್ಯವಶಾತ್ ಈತನ ಸೋದರ ಇದನ್ನು ಗಮನಿಸಿ ಸಕಾಲದಲ್ಲಿ ತಡೆಗಟ್ಟಿದ. ಮರುದಿನ ಕಾಲೇಜಿನಲ್ಲಿ ವಿಚಾರಿಸಿದಾಗ ತಿಳಿಯಿತು, ಮುದ್ರಣ ದೋಷದಿಂದಾಗಿ ವಿನಯನ ಹೆಸರು ಪಟ್ಟಿಯಲ್ಲಿರಲಿಲ್ಲ. ಇಲ್ಲಿ ನೋಡಿ, ವಿನಯ್ ಆ ಫಲಿತಾಂಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದೇ ಎಂದು ವಿಚಾರಿಸಿ ನೋಡಲಿಲ್ಲ, ಅಥವಾ ಪರಿಹಾರ ಏನಾದರೂ ಇರಬಹುದೇ ಎಂದೂ ವಿವೇಚಿಸುವ ಸಹನೆ ತೋರಲಿಲ್ಲ. ಏಕೆಂದರೆ ಆತನ ಮನಸ್ಸು ಭಾವನಾ ತುಮುಲದ ಮೋಡದಿಂದ ಆವೃತವಾಗಿತ್ತು. ಆತನ ಸೋದರ ಸಕಾಲದಲ್ಲಿ ನೋಡಿ ತಡೆಯದಿದ್ದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಅಮೂಲ್ಯ ಪ್ರಾಣವೇ ನಷ್ಟವಾಗುತ್ತಿತ್ತು. ಭಾವನೆಗಳೇ ಹಾಗೆ. ಹುಷಾರಾಗಿರದಿದ್ದರೆ ಕ್ಷಣದಲ್ಲಿ ನಮ್ಮಿಂದ ದುರಂತಗಳನ್ನೇ ಮಾಡಿಸಿಬಿಡುತ್ತವೆ. ವಿನಯನ ವಿಷಯದಲ್ಲಿ ನಡೆದಂತೆಯೇ ಭಾವನೆಗಳು ನಮ್ಮ ಮನಸ್ಸಿನ ಆಳದ ಪದರಗಳಲ್ಲಿ ಇಳಿದು ಒತ್ತಡವನ್ನು ಉಂಟು ಮಾಡಿ ದೇಹ ಮನಸ್ಸುಗಳ ಆರೋಗ್ಯಗಳನ್ನು ಹದಗೆಡಿಸುತ್ತವೆ. ಇವು ನಮ್ಮ ನಡೆ ನುಡಿಗಳ ಪರಿಯನ್ನೇ ವಿಕೃತಪಡಿಸಿ ನಮ್ಮ ಸಂಬಂಧಗಳನ್ನು, ಚಾರಿತ್ರ್ಯವನ್ನು ಕಳಂಕಗೊಳಿಸಿಯಾವು. ಆದ್ದರಿಂದ ಭಾವನೆಗಳನ್ನು ಜಾಣ್ಮೆಯಿಂದ ನಿಯಂತ್ರಿಸುವ ಕಲೆಯನ್ನು ಕಲಿಯುವುದು ಅತ್ಯಗತ್ಯ. ಇದು ಒಂದು ಉದಾಹರಣೆ, ಇದು ಒಂದು ಕೇಸ್ ಸ್ಟಡಿ. ಇದರಿಂದ ನಾವು ಕಲಿಯುವ ಪಾಠ ಬಹಳಷ್ಟಿದೆ. ಇಂಟೆಲಿಜೆನ್ಸ್ ಕೋಶೆಂಟ್ ಅಂಡ್ ಎಮೋಷನಲ್ ಕೋಶೆಂಟ್, IQ and EQ. What really matters for success, character, happiness, and lifelong achievements is a definite set of emotional skills. Your EQ, not just purely cognitive abilities that are measured by conventional IQ tests. ಹೇಳಿದವರು ಡೇನಿಯಲ್ ಗೋಲ್ಮ್ಯಾನ್ ಅಂತ. ಕನ್ನಡದಲ್ಲಿ ನೋಡಿ, ಯಶಸ್ಸು, ಚಾರಿತ್ರ್ಯ, ಸಂತೋಷ ಹಾಗೂ ಆಜೀವನ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರುವುದು ಭಾವನೆಗಳನ್ನು ನಿರ್ವಹಿಸುವ ಕಲೆ ಹಾಗೂ EQ, ಎಮೋಷನಲ್ ಕೋಶೆಂಟ್ಗಳೇ ಹೊರತು ಕೇವಲ ಒಂದಷ್ಟು IQ ಪರೀಕ್ಷೆಗಳಿಂದ ನಿರ್ಣಯವಾಗುವ ಬುದ್ಧಿಶಕ್ತಿಯಲ್ಲ. If the driving force of intelligence in 20th century business has been IQ, then according to growing evidence in the dawning of the 21st century, it will be EQ and related forms of practical and creative intelligence. ಅಂದರೆ ಸಾರ್ವತ್ರಿಕ ಪ್ರಗತಿಯ ಅಧ್ಯಯನಗಳ ಮೂಲಗಳ ಪ್ರಕಾರ 20ನೇ ಶತಮಾನದ ಮುಖ್ಯ ಪ್ರಭಾವಿ ಶಕ್ತಿ ಬೌದ್ಧಿಕ ಸೂಚಕ ಅಂದರೆ IQ ಆಗಿದ್ರೆ, 21ನೇ ಶತಮಾನದಲ್ಲಿ ಈಗ ಭಾವನಾ ಸೂಚ್ಯಂಕ ಹಾಗೂ ತತ್ಸಂಬಂಧಿತ ಪ್ರಾಯೋಗಿಕ ಹಾಗೂ ಸೃಜನಶೀಲ ಕೌಶಲವೇ ಆಗಿದೆ. ಅಂದರೆ IQ ಮುಂಚೆ ಬಹಳ ಮುಖ್ಯ ಆಗಿತ್ತು, ಈಗ IQ ಜೊತೆಗೆ ಹೆಚ್ಚಾಗಿ ಉಪಯೋಗಕ್ಕೆ ಬರೋದು EQ, ಎಮೋಷನಲ್ ಕೋಶೆಂಟ್. ಏನಾಗಂದ್ರೆ ಈ ಭಾವನೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ? ಈ ಎಮೋಷನಲ್ ಕೋಶೆಂಟನ್ನು 4 ಏರಿಯಾದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಇಂಪ್ರೂವ್ ಮಾಡಿಕೊಂಡ್ರೆ ನಾವು EQನ ಕಂಟ್ರೋಲ್ ಮಾಡ್ಬೋದು. ಮೊದಲನೇದು ಸೆಲ್ಫ್ ಅವೇರ್ನೆಸ್, ಅಂದರೆ ಸ್ವಂತಿಕೆಯ ಅರಿವು. ನಾವು ಯಾರು, ನಮ್ಗೆ ಏನು ಬೇಕಾಗಿದೆ, ನಮ್ಮ ಆಶೋತ್ತರಗಳು ಏನು, ಇವುಗಳನ್ನ ತಿಳ್ಕೊಳೋದು. ಎರಡನೇದು ಸೆಲ್ಫ್ ಮ್ಯಾನೇಜ್ಮೆಂಟ್, ನಮ್ಮ ಆತ್ಮ ನಿರ್ವಹಣೆ. ಅಂದರೆ ನಮ್ಮನ್ನು ನಾವು ಹೇಗೆ ನಿರ್ವಹಿಸಿಕೊಳ್ಳಬಲ್ಲದು, ನಮಗೆ ಕೋಪ ಬಂದಾಗ ಹೇಗೆ ಅದನ್ನು ನಿರ್ವಹಿಸ್ಕೋಬೇಕು, ತುಂಬ ಸಂತೋಷವಾದಾಗ ಅಥವಾ ತುಂಬ ದುಃಖವಾದಾಗ ನಮ್ಮನ್ನು ನಾವೇ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು. ಇದು ಎರಡನೇ ಏರಿಯಾ. ಮೂರನೇದು ಸೋಷಿಯಲ್ ಅವೇರ್ನೆಸ್, ಅಂದರೆ ಸಾಮಾಜಿಕ ಪರಿಜ್ಞಾನ. ನಾವು ಯಾವ ರೀತಿಯಾದಂತಹ ಸಮಾಜದಲ್ಲಿ ಇದ್ದೇವೆ, ನಮ್ಮ ಸುತ್ತಮುತ್ತಲಿನ ಜನಗಳು ಅವರು ಯಾವ ಥರ ಇದ್ದಾರೆ, ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ಅದ್ರ ತಕ್ಕಾಗೆ ನಾವು ಎಷ್ಟೋ ಬಾರಿ ಇರಬೇಕಾಗತ್ತೆ. ನಾಲ್ಕನೇದು ಸೋಷಿಯಲ್ ಸ್ಕಿಲ್ಸ್, ಅಂದರೆ ಸಾಮಾಜಿಕ ಕೌಶಲ. ನಮ್ಮ ಸಮಾಜವನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಅದ್ರ ಜೊತೆಗೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು. ಅದೇ ಸೋಷಿಯಲ್ ಸ್ಕಿಲ್ಸ್. ಸೊ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಸ್ಕಿಲ್ಸ್. ಈ 4ನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಚೆನ್ನಾಗಿ ವಿ ಕ್ಯಾನ್ ಹ್ಯಾಂಡಲ್ ಅವರ್ ಎಮೋಷನ್ಸ್ ವೆರಿ ವೆಲ್. ನಮ್ಮ ಭಾವನೆಗಳ ನಿಯಂತ್ರಣವನ್ನು ಮಾಡಬಹುದು. ಸೊ ಬಿ ಅವೇರ್ ಆಫ್ ಯುವರ್ ಸೆಲ್ಫ್ ಅವೇರ್ನೆಸ್, know how to manage yourself, self-management, be aware of your social awareness around you,
and develop social skills. When Swami Vivekananda was a teenager, his father once advised him, "My son, never be excited about anything in life." These words proved very useful to Swamiji throughout his life. In his eventful life, Swami Vivekananda not only saw the dizzy heights of fame, but also had to face terrible opposition, ill health, betrayal, and other disheartening situations. But he went ahead steadily in his noble work. We easily tend to jump up with excitement or sink in disappointment during the twists and turns of events in our life. These emotions clog the process of thinking and affect the clarity of thought. Therefore, all that we think, act, or speak during those moments are usually devoid of reason and forethought, and we may err. Let's remember that life can spring forth any good or bad. ಸ್ವಾಮಿ ವಿವೇಕಾನಂದರು ಯುವಕನಾಗಿದ್ದಾಗ ಒಮ್ಮೆ ಅವರ ತಂದೆ ಹೀಗೆ ಬೋಧಿಸಿದರು, "ಮಗು, ಜೀವನದಲ್ಲಿ ಯಾವುದನ್ನು ಕಂಡರೂ ಬೆರಗಾಗಿ ಮನಸೋಲಬೇಡ." ಈ ಮಾತುಗಳು ಸ್ವಾಮೀಜಿಯವರಿಗೆ ಆಜೀವನವೂ ತುಂಬ ಉಪಯೋಗಕ್ಕೆ ಬಂತು. ಸ್ವಾಮೀಜಿಯರವರು ತಮ್ಮ ಘಟನಾಮಯ ಜೀವನದಲ್ಲಿ ಕೀರ್ತಿಯ ಶಿಖರವನ್ನು ಕಂಡರೆ ಮತ್ತೊಂದೆಡೆ ಭಯಂಕರ ವಿರೋಧವನ್ನು, ಅನಾರೋಗ್ಯವನ್ನು, ದ್ರೋಹ ಹಾಗೂ ಇತರ ಹಲವು ಹಾನಿಕರ ಸಂದರ್ಭಗಳನ್ನು ಎದುರಿಸಬೇಕಾಯಿತು. ಆದರೂ ಯಾವುದಕ್ಕೂ ಬೆದರದೆ, ಕಂಗೆಡದೆ, ಸ್ಥೈರ್ಯ ಶಾಂತಿಗಳೊಂದಿಗೆ ತಮ್ಮ ಉದಾತ್ತ ಕಾರ್ಯವನ್ನು ಮಾಡುತ್ತಾ ಹೋದರು. ಜೀವನದ ತಿರುವು ಮುರುವುಗಳಲ್ಲಿ ಹಾಯುವಾಗ ನಾವು ಸಂತೋಷವಾದಾಗ ಹೌಹಾರುತ್ತೇವೆ, ದುಃಖದಲ್ಲಿ ಕುಸಿಯುತ್ತೇವೆ. ಈ ಭಾವನಾ ತುಮುಲುಗಳು ನಮ್ಮ ಮನಸ್ಸನ್ನು, ಆಲೋಚನೆಗಳ ಸ್ಪಷ್ಟತೆಯನ್ನು ಮಂಕಾಗಿಸುತ್ತವೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಮ್ಮ ನಡೆನುಡಿಗಳೆಲ್ಲ ವಿಮರ್ಶೆ ಹಾಗೂ ದೂರದೃಷ್ಟಿಗಳಿಂದ ವಂಚಿತವಾಗಿದ್ದು ದುಡುಕುತನದಿಂದ ಕೂಡಿರುತ್ತವೆ. ಜೀವನವು ನಮ್ಮ ಮುಂದೆ ಹಲವು ಒಳ್ಳೆಯ ಹಾಗೂ ಕೆಟ್ಟ ವಿಸ್ಮಯಗಳನ್ನು ಮುಂದಿಡುತ್ತಲೇ ಇರುತ್ತದೆ ಎನ್ನುವುದನ್ನು ನಾವು ಮರೆಯಬಾರದು. ಎಲ್ಲವನ್ನೂ ಘನತೆಯಿಂದ ಎದುರಿಸಲು ಸಿದ್ಧವಾಗಿರಬೇಕು. ಇದು ನೋಡಿ, ಸ್ವಾಮಿ ವಿವೇಕಾನಂದರು ಎಂತಹ ಒಂದು ಉದಾತ್ತ ವ್ಯಕ್ತಿತ್ವ. ಅವರಿಗೆ ಹಲವು ಕಷ್ಟ ಸುಖಗಳು ಬಂದು ಅವರು ಅದನ್ನು ನಿಭಾಯಿಸಿಕೊಂಡು ಹೋದರು ಅಂದಮೇಲೆ ನಾವು ಅದರಿಂದ ಕಲಿಯುವುದು ಬಹಳಷ್ಟಿದೆ. ವಾಟ್ ವಿ ಕ್ಯಾನ್ ಇನ್ಫರ್ ಫ್ರಮ್ ಸೀಯಿಂಗ್ ಆರ್ ಇಂಟ್ರಾಕ್ಟಿಂಗ್ ವಿತ್ ಎ ಪರ್ಸನ್ ಈಸ್ ವೆರಿ ಲಿಟಲ್. Their words, behavior, skills, and performance are only some expressions. Their real worth, attitude, purpose of life, and EQ, which form a major part of their psyche, lie dormant and unexpressed most of the times. This is compared to the iceberg, wherein only the tip, which forms 1/7 part of the iceberg, this area, lies unseen below. 1/7 part of the iceberg is visible above the surface of the water, but a major part, 7/8 part, this is a major part, lies unseen below the surface of the water. Hence, the IQ and the external behavior comprises only a minor part of the personality, whereas the major part of the inner personality, which includes EQ, values, attitude, regional, religious, social backgrounds, personal tastes, and purpose in life, etc., comprise a major part of the psyche. Indeed, this is what dictates the quality of our life. ಅದಕ್ಕೇನೆ ಎಷ್ಟೋ ಸಲ ನಾವು ನಮಗೆ ಹೊರಗಡೆ ಏನು ಕಾಣುತ್ತೋ ಅದನ್ನು ವಿ ಕಾಲ್ ದಿಸ್ ಆಸ್ ಎ ಟಿಪ್ ಆಫ್ ಐಸ್ಬರ್ಗ್. ಸೊ ಟಿಪ್ ಆಫ್ ಐಸ್ಬರ್ಗ್ ಅಂದರೆ ವಾಟ್ ವಿ ಸಿ ಈಸ್ ಓನ್ಲಿ ಎ ಸ್ಮಾಲ್ ಪೋರ್ಷನ್, whereas majority portion will be hidden inside the water, which we will not see in the iceberg. ಹಿಮಗಡ್ಡೆಯ ಉದಾಹರಣೆ. ಭಾವನಾ ಕೌಶಲ ನಮ್ಮ ಮನೋಭಾವದ ಗರಿಷ್ಠ ಭಾಗವನ್ನು ವ್ಯಾಪಿಸಿದೆ. ಬೌದ್ಧಿಕ ಕೌಶಲವಾದರೂ ಕನಿಷ್ಠ ಭಾಗವನ್ನೇ ವ್ಯಾಪಿಸಿದೆ. ಒಂದು ವ್ಯಕ್ತಿಯ ಬಾಹ್ಯ ವ್ಯಕ್ತಿತ್ವದಿಂದ ಕಾಣಬರುವ ವಿವರ ಬಹಳ ಕಡಿಮೆ. ಅವನ ನಡವಳಿಕೆ, ಮಾತು ಹಾಗೂ ಪ್ರತಿಭೆಗಳು ಅವರ ನೈಜ ಅಂತರಂಗದ ಸ್ವಲ್ಪ ಮಾತ್ರ ಅಭಿವ್ಯಕ್ತಿಗಳು. ಅವರ ನಿಜವಾದ ಸಾಮರ್ಥ್ಯ, ಅಭಿಪ್ರಾಯ, ಜೀವನೋದ್ದೇಶ ಹಾಗೂ ಭಾವನಾ ಸೂಚ್ಯಂಕ ಇಕ್ಯುಗಳು ಅವರ ವ್ಯಕ್ತಿತ್ವದ ಆಳದಲ್ಲಿ
ಸುಪ್ತವೂ ಗುಪ್ತವೂ ಅವ್ಯಕ್ತವೂ ಆಗಿರುತ್ತದೆ. ಇದನ್ನು ಹಿಮಗಡ್ಡೆಗೆ ಹೋಲಿಸಲಾಗುತ್ತದೆ. ಹಿಮಗಡ್ಡೆಯ ತುತ್ತ ತುದಿ 8ರಲ್ಲಿ 1 ಭಾಗ ಮಾತ್ರವೇ ನೀರಿನ ಮೈ ಮೇಲೆ ಕಾಣಿಸಿಕೊಳ್ಳುತ್ತದೆ. ಅದರ ಹಿಮಗಡ್ಡೆಯ ಪ್ರಧಾನ ಭಾಗ 8ರಲ್ಲಿ 7 ಭಾಗ ನೀರಿನ ಕೆಳಗೆ ಅಡಕವಾಗಿರುತ್ತದೆ. ಸೊ ಇದು ನಮ್ಮಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆ. ಇದು ಮಾತ್ರ ನಮಗೆ ವ್ಯಕ್ತವಾಗುವಂತಹ ಪ್ರತಿಭೆ ಅಥವಾ ಭಾವನೆಗಳು. ಆದ್ದರಿಂದ ಒಬ್ಬ ಮನುಷ್ಯನನ್ನು ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಒಬ್ಬ ಮನುಷ್ಯನ ತಿಳ್ಕೊಳ್ಳೋದಕ್ಕೆ ಬಹುಶಃ ಜೀವನದಲ್ಲಿ ಸಾಧ್ಯವಾಗದೇ ಇರಬಹುದು. ಟೆಂಡರ್ನೆಸ್ ಅಂಡ್ ಕೈಂಡ್ನೆಸ್ are not signs of weakness and despair, but manifestations of strength and resolution. ಖಲೀಲ್ ಜಿಬ್ರಾನ್. ಮೃದುತ್ವ ಹಾಗೂ ದಯೆಗಳು ದೌರ್ಬಲ್ಯದ ಅಸಹಾಯಕತೆಗಳ ಸಂಕೇತಗಳಲ್ಲ, ಬದಲಾಗಿ ಶಕ್ತಿ ಹಾಗೂ ನಿಶ್ಚಯಾತ್ಮಕತೆಗಳ ಅಭಿವ್ಯಕ್ತಿ. ಆದ್ದರಿಂದ ನಾವು ಮೃದುವಾಗಿದ್ದೇವೆ, ದಯೆ ಇದ್ದೇವೆ ಅಂದ ಮಾತ್ರಕ್ಕೆ ಅಸಹಾಯಕರಲ್ಲ. ಕೆಲವೊಮ್ಮೆ ತುಂಬ ಕನ್ವಿಕ್ಷನ್ ಜಾಸ್ತಿ ಇದ್ದಾಗಲೂ ಕೂಡ ಅವರು ತುಂಬ ಸಿಂಪಲ್ ಆಗಿರ್ತಾರೆ. A person with a harmonious balance of IQ and EQ is bound to tread on path of success. So EQ plus IQ is equal to success. ಬೌದ್ಧಿಕ ಹಾಗೂ ಭಾವನಾ ಸೂಚ್ಯಂಕಗಳ ಸಾಮರಸ್ಯವನ್ನು ಮಾಡಿದ ವ್ಯಕ್ತಿಯೇ ಯಶಸ್ಸಿನ ಹಾದಿಯನ್ನು ತುಳಿಯಬಲ್ಲ. ಇಲ್ಲಿ ನೋಡಿ ಎಮೋಟಿಕಾನ್ 2 ಹೇಗೆ ಬದಲಾವಣೆ ಆಗ್ತಿರುತ್ತೆ. ಸೊ ಹೇಗೆ ಹೌ ಟು ಇಂಪ್ರೂವ್ ಅವರ್ EQ? Step 1, maintain the other person's self-esteem. Take a deep breath. It calms the mind. Do not react, rather respond. Let the person vent his or her feelings. Remain calm. Use silence. Step 2, identify the source. Do not become miserable, rather try to understand. Concentrate and listen for both facts and feelings. Pay attention to non-verbal cues. Step 3, communicate your understanding. If the person says you do not understand, explain that you want to. If you disagree, remember that it is still important to validate the person's feelings. Provide assurances if you feel appropriate. Step 4, determine whether continuing the discussion is appropriate. Talk to the person directly and not through mediators. Probe to uncover underlying issues and ask open-ended questions. Determine whether you are capable of dealing with the situation. Determine whether you can continue. ನಿಮ್ಮ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸುವ ಸಂದರ್ಭಗಳನ್ನು ಎದುರಿಸಲು ಕೆಲವು ನಿರ್ದೇಶಗಳಿದೆ. ಹಂತ 1, ಆ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿ. ದುಡುಕಿ ಪ್ರತಿಕ್ರಿಯಿಸಬೇಡಿ, ವಿವೇಚಿಸಿ ಪ್ರತಿಕ್ರಿಯಿಸಿ. ಆ ವ್ಯಕ್ತಿ ತನ್ನ ಭಾವನೆಗಳನ್ನು ಹೊರಗೆಡಹಲು ಅವಕಾಶ ಕೊಡಿ. ಶಾಂತವಾಗಿರಿ, ಮೌನವನ್ನು ಬಳಸಿ. ಹಂತ 2, ಮೂಲವನ್ನು ಹುಡುಕಿ. ಸುಮ್ಮನೆ ದುಗುಡ ಪಡುವ ಬದಲು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ. ಏಕಾಗ್ರತೆಯಿಂದ ಆಲಿಸಿ, ವಸ್ತುಸ್ಥಿತಿಯನ್ನು ಭಾವನೆಗಳನ್ನು ಗುರುತಿಸಲು ಪ್ರಯತ್ನಿಸಿ. ಅನುಕ್ತ ಅಂಶ ಅಂದರೆ ಹಾವಭಾವಾದಿಗಳತ್ತ ಗಮನ ಕೊಡಿ, ಬಾಡಿ ಲ್ಯಾಂಗ್ವೇಜ್. ಹಂತ 3, ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದನ್ನು ತೋರ್ಪಡಿಸಿಕೊಳ್ಳಿ. ಅಂದರೆ ನಿಮಗೆ ಅರ್ಥವಾಗಲಿಲ್ಲ ಎಂದು ಆ ವ್ಯಕ್ತಿ ಹೇಳಿದ್ದಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ತಿಳಿಸಿ. ನಿಮಗೆ ಒಪ್ಪಿಗೆ ಆಗದಿದ್ದರೂ ಆ ವ್ಯಕ್ತಿಯ ನಿಲುವನ್ನು ಗೌರವಿಸುವುದು ತುಂಬ ಮುಖ್ಯ. ಸರಿ ಎನಿಸಿದಲ್ಲಿ ಭರವಸೆ ಕೊಡಿ. ಹಂತ 4, ವಿವಾದವನ್ನು ಮುಂದುವರಿಸಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಿ. ಆ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿ, ಮಧ್ಯವರ್ತಿಗಳು ಬೇಡ. ಒಳಗೇ ಅಡಗಿರುವ ವಿವಾದಾಂಶಗಳನ್ನು ಹೆಕ್ಕಿ ನೋಡಿ, ಮುಕ್ತ ಪ್ರಶ್ನೆಗಳನ್ನು ಮಾಡಿ. ಆ ಸಂದರ್ಭವನ್ನು ನಿರ್ವಹಿಸುವ ಸಾಮರ್ಥ್ಯ ನಿಮಗಿದೆಯೇ ಎಂದು ವಿವೇಚಿಸಿ. ಹ್ಯಾಂಡ್ಲಿಂಗ್ ಎಮೋಷನ್ಸ್ ಏನಾಗುತ್ತೆ? ಹ್ಯಾಪ್ನಿಂಗ್ಸ್ ಅಂದರೆ ಘಟನೆಗಳು ನಡೆಯುತ್ತೆ, ಅದಕ್ಕೆ ನಮ್ಮ ಕಂಟ್ರೋಲ್ ಇರೋದಿಲ್ಲ. ಆದರೆ ಆ ಘಟನೆ ನಡೆದಾಗ ನಮಗೆ 2 ದಾರಿಗಳಿವೆ. ಒಂದು ಎವ್ಯಾಲ್ಯೂಯೇಟ್, ಯೋಚನೆ ಮಾಡೋದು, ಇಲ್ಲ ಇಂಪಲ್ಸಿವ್, ತುಡುಕೋದು. ಸೊ ಇದನ್ನು ಮಾಡೋದು ಬೇಡ. ಎವ್ಯಾಲ್ಯೂಯೇಟ್ ಮಾಡಿದಾಗ ನಾವು ಏನು ಮಾಡ್ತೇವೆ? ರೆಸ್ಪಾಂಡ್ ಮಾಡ್ತೇವೆ, ವಿವೇಚನೆಯ ಪ್ರತಿಕ್ರಿಯೆ ಕೊಡ್ತೇವೆ. ಇಲ್ಲದೆ ಹೋದರೆ ರಿಯಾಕ್ಟ್, ದುಡುಕ್ಬೇಕಾಗತ್ತೆ. ದುಡುಕಿನ ಪ್ರತಿಕ್ರಿಯೆ ಇದು ಬೇಡ. ಆಮೇಲೆ ಪರಿಣಾಮ ಬರುತ್ತೆ. ಸೊ ಘಟನೆಗಳಿಗೆ ಪರಿಣಾಮ ಆಗೇ ಇರುತ್ತೆ. ಅದು ಈ ಮಾರ್ಗ ಆದರೂ ಆಗ್ಬೋದು, ಈ ಮಾರ್ಗ ಆದರೂ ಆಗ್ಬೋದು. ಯಾವ ಮಾರ್ಗವನ್ನು ನಾವು ಬಳಸ್ಕೊಳ್ತೇವೆ ಅನ್ನೋದು ಮುಖ್ಯವಾಗುತ್ತೆ. ವಿವೇಚಿಸಿ ಮಾತನಾಡಿದ್ರೆ, ಯೋಚನೆ ಮಾಡಿದ್ರೆ ಒಳ್ಳೆ ಮಾರ್ಗ ಆಗುತ್ತೆ. ದುಡುಕಿನ ಪ್ರತಿಕ್ರಿಯೆ ಕೊಟ್ಟರೆ ಇನ್ನೊಂದು ದುಃಖದ
ಪರಿಣಾಮ ಬೀಳುತ್ತೆ. ಸೊ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಆಗುತ್ತಪ್ಪ ಅಂದರೆ ಹ್ಯಾಪನಿಂಗ್, evaluate, respond, and then the outcome is understanding. But things happen, you are impulsive, then you react, and then the outcome will be sorrow. Hence, choices ಯಾವತ್ತಿಗೂ ನಮ್ಮದೇ, ಭಾವನೆಗಳನ್ನ ನಿಯಂತ್ರಿಸ್ಕೋಬೇಕು, ಅದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು. ನಿಮ್ಗೆಲ್ರಿಗೂ ಶುಭ ಹಾರೈಕೆಗಳು. ನಿಮ್ಮ ಜೀವನದಲ್ಲಿ ಭಾವನೆಗಳ ಮೇಲೆ ಒಳ್ಳೆಯ ಹತೋಟಿ ಇಟ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗೋಣ. ಎಲ್ರಿಗೂ ನಮಸ್ಕಾರ. ಈಗ ಬ್ರೇಕ್ಔಟ್ ರೂಮ್ ಆಕ್ಟಿವಿಟಿ. ಬ್ರೇಕ್ಔಟ್ ರೂಮ್ನಲ್ಲಿ ಆಕ್ಟಿವಿಟಿ ನಂಬರ್ 1, ಎ ನ್ಯೂ ಸ್ಟೂಡೆಂಟ್ ಜಾಯಿನ್ಸ್ ಯುವರ್ ಕ್ಲಾಸ್. ಯು ಆಲ್ರೆಡಿ ಹ್ಯಾವ್ ಎ ಬೆಸ್ಟ್ ಫ್ರೆಂಡ್. ನ್ಯೂ ಸ್ಟೂಡೆಂಟ್ ಈಸ್ ವೆರಿ ಇಂಟೆಲಿಜೆಂಟ್ ಬಟ್ ಶೈ. ಯುವರ್ ಬೆಸ್ಟ್ ಫ್ರೆಂಡ್ ಡಸ್ ನಾಟ್ ಲೈಕ್ ದ ನ್ಯೂ ಸ್ಟೂಡೆಂಟ್. ಯು ಲೈಕ್ ಟು ಬಿಕಮ್ ಎ ಫ್ರೆಂಡ್ ವಿತ್ ದ ನ್ಯೂ ಸ್ಟೂಡೆಂಟ್. ಹೌ ವುಡ್ ಯು ಹ್ಯಾಂಡಲ್ ಸಿಚುವೇಶನ್? ನಿಮ್ಮ ತರಗತಿಗೆ ಒಬ್ಬರು ಹೊಸ ವಿದ್ಯಾರ್ಥಿ ಬಂದಿದ್ದಾರೆ, ಆದರೆ ನಿಮ್ಗೆ ಈಗಾಗಲೇ ಒಬ್ಬರು ಆಪ್ತ ಸ್ನೇಹಿತರು ಇದ್ದಾರೆ. ಈ ಹೊಸ ವಿದ್ಯಾರ್ಥಿ ಸ್ವಲ್ಪ ತುಂಬ ಬುದ್ಧಿವಂತರು, ಆದರೆ ಸ್ವಲ್ಪ ಸಂಕೋಚ ಸ್ವಭಾವ. ನಿಮ್ಮ ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮ ಆಪ್ತ ಮಿತ್ರರಿಗೆ ಈ ಹೊಸ ವಿದ್ಯಾರ್ಥಿ ಕಂಡ್ರೆ ಆಗೋದಿಲ್ಲ. ಏನೋ ಕಾರಣ ಗೊತ್ತಿಲ್ಲ. ಕೆಲವು ಸಲ ಕಾರಣ ಇಲ್ಲದೇ ನಮಗೆ ಭಾವನೆಗಳು ಬರುತ್ತೆ. ನಿಮಗೆ ಈ ಹೊಸ ವಿದ್ಯಾರ್ಥಿ ಜೊತೆಗೆ ಸ್ನೇಹ ಬೆಳೆಸೋದಕ್ಕೆ ಆಸೆ, ಆದರೆ ಆಪ್ತ ಮಿತ್ರರಿಗೆ ಬೇಜಾರಾಗತ್ತೆ. ಈ ಪರಿಸ್ಥಿತಿನ ಹೇಗೆ ಸಂಭಾಳಿಸುತ್ತೀರಿ ಅಂತ ನಿಮ್ಗೆ ಅನಿಸಿದ್ದನ್ನ ಹೇಳಿ. ಎರಡನೇದು ಬ್ರೇಕ್ಔಟ್ ರೂಮ್ ಆಕ್ಟಿವಿಟಿ 2. ಯುವರ್ ಬೆಸ್ಟ್ ಫ್ರೆಂಡ್ ಕಾಲ್ಸ್ ಯು ಸ್ಟುಪಿಡ್. ಹೌ ವುಡ್ ಯು ಬಿ ಯುವರ್ ರಿಯಾಕ್ಷನ್? ಎಕ್ಸ್ಪ್ಲೈನ್ ಬೈ ಎನಾಕ್ಟಿಂಗ್. ನಿಮ್ಮ ಆಪ್ತ ಸ್ನೇಹಿತ ಅಥವಾ ಸ್ನೇಹಿತೆ ನಿಮ್ಮನ್ನು ಮೂರ್ಖ ಎಂದು ಕರೆದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಸ್ವಲ್ಪ ಅಭಿನಯದಲ್ಲಿ ವಿವರಿಸಿ. ಸೊ ಸುಮ್ಮನೆ ಹೇಳಬೇಡಿ. ಒಂದು ರೀತಿ ನಿಮ್ಮ ಫ್ರೆಂಡು ನಿಮ್ಮನ್ನು ಮೂರ್ಖ ಅಂತ ಕರೆದಾಗೆ ಆವಾಗ ನಿಮಗೆ ಏನು ಅನಿಸುತ್ತೆ, ಹೇಗೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ, ಉತ್ತರ ಕೊಡ್ತೀರಾ ಅಂತ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಥರ ಮಾಡಿ ಹೇಳಿ. ಚೆನ್ನಾಗಿರುತ್ತೆ, ತಮಾಷೆಯಾಗಿರುತ್ತೆ, ಆದರೆ ಎಲ್ಲರೂ ತುಂಬ ಕಲಿಯೋದು ಇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.